ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನ್ನೋದಕ್ಕೆ ಯೂಟ್ಯೂಬ್ ಚಾನಲ್. ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಪ್ಪು ಹಾಯ್ ಮಾಡು. ಎಲ್ಲಿಗೆ ನೋಡಿ, ನಿನ್ನ ಮಗನೇ ಮಾಡ್ತಾನೆ ನಿನ್ಗಿಂತ ಚೆನ್ನಾಗಿ. ಎಲ್ಲಿಗೆ ಹೊರಟಿದ್ದೀವಿ? ಯಾಕೆ ಇವತ್ತೇನೈತೆ ಹೇಳು? ಮರ್ಪೂಜೆ. ನಾನು ನಮ್ಮ ವಿದ್ಯಾ ರೀಲ್ಸ್ ಮಾಡಿ ಕೆಳಗಡೆ ಬರೋ ಅಷ್ಟೊತ್ತಿಗೆ ನಮ್ಮ ಮಾವ ರೆಡಿಯಾಗಿ ಕೂತಿದ್ರು. ರೆಡಿಯಾಗಿ ಅವ್ರು ನೋಡಲ್ಲಿ ಅಜ್ಜಿ ಅತ್ತೆ. ನಾನು ನಮ್ಮ ಅತ್ತೆ, ನಮ್ಮ ವಿದ್ಯಾ, ಜಶು, ನಮ್ಮ ಮಾವ, ನಮ್ಮ ಲೋಕಿ ಎಲ್ಲ ಹೊರಟ್ವಿ ದೇವಸ್ಥಾನಕ್ಕೆ. ಜಶು ಗಾಡಿ ಹತ್ತುತ್ತಿದ್ದಂಗೆ ನಿದ್ದೆ ಮಾಡ್ತಾನೆ. ದೇವಸ್ಥಾನ ಇನ್ನೇನು ಬಂತು ಆವಾಗ ನಿದ್ದೆ ಹೋಗ್ಬಿಟ್ಟಿದ್ದ ಹಾಲೇನೆ. ಹಂಗೋ ಹಿಂಗೋ ಮಾಡಿ ಜಾತ್ರೆಗೆ ಹೋಗಿ ಅದು ಬಾಲು ಅದು ಇದು ತೋರಿಸಿ ಎಲ್ಲ ಜಶುನ ಎದ್ದೇಳಿಸಿದ್ದಾಯಿತು. ನಾವು ಹೋಗಿದ್ದು ಶನಿವಾರದ ಮರುಪೂಜೆಗೆ. ಇಲ್ಲಿ ಸೋಮವಾರ ಮತ್ತು ಶನಿವಾರ 2 ದಿನವೂ ಮರುಪೂಜೆ ನಡೆಯುತ್ತಂತೆ. ಸೋಮವಾರ ತೇರಿತ್ತು, ಬಟ್ ನಾವು ಬರೋಕ್ಕಾಗಲಿಲ್ಲ. ನಮ್ಮ ಲೋಕಿ ಕೆಲಸ ಇತ್ತು, ಅದಕ್ಕೆ ಬೆಳಿಗ್ಗೆ ಹೊತ್ತು ನಾವು ಬರೋಕ್ಕಾಗಲಿಲ್ಲ ಅಂತೇಳಿ ನಾವು ಶನಿವಾರ ಮರುಪೂಜೆಗೆ ಹೋಗಿದ್ವಿ. ಈ ದೇವರಿಗೆ ಹೂವಿನ ಹರಕೆ ಮಾಡ್ಕೊಂಡ್ರೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಭಕ್ತಾದಿಗಳಲ್ಲಿ ನಂಬಿಕೆ ಜಾಸ್ತಿ. ಅದಕ್ಕೆ ಎಲ್ಲರೂ ಹರಕೆನ ಹೂವಿನ ರೂಪದಲ್ಲೇ ಮಾಡ್ಕೊತಾರೆ. ನಾವು ಹೋಗಿ ಜಲ್ದಿ ನೀರು ಹಾಕಿಸ್ಕೊಂಡ್ಬಿಟ್ಟು ದೇವಸ್ಥಾನದೊಳಗಡೆ ಹೋದ್ವಿ. ಸೋಮವಾರ ತೇರು ನಡೆದಿತ್ತಲ್ಲ, ಅವಾಗಂತೂ ತೇರು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಹೂವಿನಲ್ಲೇ ಮುಳುಗೋಗಿತ್ತು. JCB ಕರೆಸಿ ಹೂವನ್ನೆಲ್ಲ ತೆಗ್ದು ಹಾಕಿಸ್ತಾಯಿದ್ರು, ಅಷ್ಟು ಹೂವು ಹಾಕ್ತಾರೆ. ಮೀಸ್ಲಕ್ಕಿ ಕೊಟ್ಟಿದ್ನೆಲ್ಲ ಇಲ್ಲಿ ಹಾಕ್ತಾರಂತೆ. ಕೈ ಮುಗಿ ಚಾಮಿಗೆ. ಇಲ್ಲಿ ಮಕ್ಕಳಾಗ್ದವರು ಹರಕೆ ಕಟ್ಕೊಂಡಿರ್ತಾರೆ ಅಂಥವರು ಇಲ್ಲಿ ಬಂದು ಮಲ್ಕೊತಾರೆ. ಅಮಾವಾಸ್ಯೆ ಪೌರ್ಣಮಿನಲ್ಲಿ ಮಂದೆ ಕಾಯ್ತೀವಿ ಅಂತಾರೆ, ಆ ಥರ ಅಲ್ಲಿ ಮಲ್ಕೊತಾರೆ. ನಮ್ಮ ಲೋಕಿ ಅರ್ಜೆಂಟ್ ಮಾಡ್ತಿದ್ದ ಅಂತ ಹೇಳಿ ನಾವು ಕೈಗೆ ದಾರ ಹಾಕಿಸ್ಕೊಂಡು ಜಾತ್ರೆಲಿ ಏನೂ ತಗೊಳ್ಳೋಕ್ಕೂ ಆಗಲಿಲ್ಲ, ನೀಟಾಗಿ ಜಾತ್ರೆ ನೋಡೋಕ್ಕೂ ಆಗಲಿಲ್ಲ. ನಾನು ನಮ್ಮ ವಿದ್ಯೆ ಎಲ್ಲ ಇನ್ನೇನು ಕೆರಡಾಡ್ಸಿ ದೋಸೆ. ನೀನು ದೋಸೆ ಹೇಳಿದ್ಯಾ ವಿದ್ಯಾ? ಲೋಕಿಗೆ ಏನೋ ಕೆಲಸ ಇತ್ತು ಅಂತ ಹೇಳಿ ನಮ್ಮನ್ನು ಬಿಟ್ಟು ಹಂಗೆ ಹೋದ. ಜಶು ಬಂದು ಖಾರಪುರಿ ತಿಂತ ಕೂತವನೆ. ವಾವ್! Thank you for watching. ಅಷ್ಟೇ.